ಕಲರ್ಫುಲ್ ಕಂಟೆಂಟಿನ ಸಮಸ್ತ ವೀಕ್ಷಕರುಗಳಿಗೆ ನಾಗೇಶ್ ನಿಮ್ಮ ಕಾಸ್ಮಿಕ್ ಹೀಲರ್ ಮಾಡುವಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಏನು? ಪರ್ಯಾಯ ಚಿಕಿತ್ಸೆವೇ ಮೂಲ ಚಿಕಿತ್ಸೆಯನ್ನು? ಇವಾಗ ನೋಡಿ, ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ. ಏನು ಅಂತಂದರೆ, ಮಾಮೂಲಿ ಚಿಕಿತ್ಸೆ ನಿಮಗೆಲ್ಲ ಗೊತ್ತಾಯಿದೆ. ಯಾವುದು ಹೇಳಿ? ಅಲೋಪತಿ, ಹೋಮಿಯೋಪತಿ, ಸಾಕಷ್ಟು ಪತಿಗಳನ್ನು ಕೇಳಿದ್ದೀರ ನೀವು. ಆದರೆ ಪರ್ಯಾಯ ಚಿಕಿತ್ಸೆ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಎಲ್ಲರ ಬಾಯಲ್ಲೂ ಕೇಳ್ತಿರೋಂತಹ ಒಂದು ಪದ. ಏನಿದು ಪರ್ಯಾಯ ಚಿಕಿತ್ಸೆ? ನೋಡಿ, ಯಾರ್ದೋ ಮನೆಯಲ್ಲಿ ಗಂಡ ಹೆಂಡತಿ ಫ್ಯಾಮ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಹೆಂಡತಿ ಆದವಳು ಏನು ಮಾಡ್ತಾಳೆ, ಅಲ್ಲಿ ಇಲ್ಲಿ ಕೇಳಿಬಿಟ್ಟು ಇದು ಆಲ್ಟರ್ನೇಟಿವ್ ಥೆರಪಿ ಇದೆ, ಪರ್ಯಾಯ ಚಿಕಿತ್ಸೆ, ಅದರಲ್ಲಿ ಏನೋ ಗುಣ ಕಾಣುತ್ತೆ ಅಂತ ಬರ್ತಾಳೆ. ಆದರೆ ಗಂಡ ಮನುಷ್ಯ ಮನೆಯಲ್ಲಿರ್ತಾನಲ್ಲ, ಅವನಿಗೆ ಇವೆಲ್ಲ ಬೇಡ, ನೀನು ಅದೆಲ್ಲ ಹಾಳಾಗ್ಬಿಡುತ್ತೆ, ವೇಸ್ಟ್ ಮಾಡ್ತೀಯ ದುಡ್ಡು, ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕೋ. ಇತ್ತೀಚೆಗೆ ಒಂದು ವ್ಯಕ್ತಿ, ಆ ವ್ಯಕ್ತಿಗೆ ಹಾರ್ಟ್ ಪಲ್ಪಿಟೇಷನ್ ಅಂದರೆ ಹೃದಯ ಬಡಿತ ಪಟ 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 ಅಂತ ಹೊಡ್ಕೋತಾ ಇತ್ತು. ತಕ್ಷಣವೇ ಆ ಹೆಂಡತಿ ಬಂದವಳು ಏನು ಮಾಡ್ತಾಳೆ, ಒಂದು ಪರ್ಯಾಯ ಚಿಕಿತ್ಸಕನ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡಾಗ ಕೇವಲ ಯಾವುದೋ ಒಂದು ಮೆಥಡಿಂದ ಅರ್ಧ ಗಂಟೆ ಒಳಗೆ ಅವಳ ತೊಂದರೆ ಪರಿಹಾರ ಆಯಿತು. ಆದರೆ ಆ ಗಂಡ ಏನು ಹೇಳ್ತಾನೆ, ಪರಿಹಾರ ಆಗಿದ್ದರೂ ಕೂಡ ನಾಳೆ ತಿರ್ಗಾ ಬಂದ್ಬಿಡುತ್ತೋ ಏನೋ, ಯಾಕಂದರೆ ಡಾಕ್ಟ್ರ್ ಹೇಳ್ಬಿಟ್ಟಿರ್ತಾರೆ, ಹಾಗಾಗಿ ಆಪರೇಷನ್ ಮಾಡಿ ಒಂದು ಫೇಸ್ ಮೇಕರ್ ಹಾಕೋಣ ಅಂತ ಹೇಳ್ತಾನೆ. ಪ್ರಪಂಚ ಏನಾಗಿದೆ ಈಗ ಅಂತಂದರೆ, ಅಜ್ಞಾನದ ಕೊರತೆಯಿಂದ ಅಷ್ಟೇ ಅಲ್ಲ, ಎಷ್ಟೋ ಕಡೆ ನಡೀತಿರುವಂತಹ ಮೋಸ ತಟವಟಗಳಿಂದ ಮನುಷ್ಯ ಮೂಲ ಚಿಕಿತ್ಸೆ ಯಾವುದು, ಇಂಗ್ಲೀಷ್ದೇ ಮೂಲ ಚಿಕಿತ್ಸೆನ, ಪರ್ಯಾಯವೇ ಮೂಲ ಚಿಕಿತ್ಸೆನ, ಈ ಗೊಂದಲಕ್ಕೆ ಒಳಗಾಡ್ತಾ ಇದ್ದಾನೆ. ಮನುಷ್ಯ ಎಷ್ಟು ಬುದ್ಧಿವಂತನಾಗ್ತಾ ಇದ್ದಾನೆ ಅಂತಂದರೆ, ಒಂದ್ಸತಿ ಅನಿಸುತ್ತೆ ಈ ಬುದ್ಧಿವಂತನಾಗೋದಕ್ಕಿಂತ ಪೆದ್ದನಾಗಿದ್ದರೆ ಒಳ್ಳೆಯದಾಗಿತ್ತೋ ಏನೋ ಅಂತ. ಕಾರಣ, ನಮ್ಮ ಕಣ್ಣ ಮುಂದೆ ಪರಿಹಾರ ಕಾಣಿಸ್ತಾ ಇದ್ದರೂ ಕೂಡ ಆ ಮನುಷ್ಯ ಅದು ಸೈಂಟಿಫಿಕ್ ಅಲ್ಲ, ಇದು ಗೌರ್ಮೆಂಟಿಂದ ಅಪ್ರೂವ್ ಆಗ್ತಿಲ್ಲ ಅಂತ ಅದನ್ನು ಮಾಡ್ತಾ ಇಲ್ಲ ಬಂಧುಗಳೇ. ಇವತ್ತು ಅದೆಲ್ಲ ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ಯಾಕೆ ಮಾಡಬಾರ್ದು? ಯಾತಕ್ಕೆ ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತು ಬಿದ್ದು ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವೋ ಗೊತ್ತಿಲ್ಲ. ಒಂದು ಕಾಲ ಇತ್ತು, ಆಗ ನಾವು ಎಲ್ಲರೂ ಕೂಡ ಔಷಧಿ ಮಾತ್ರೆಗಳನ್ನು ತಗೋತಾ ಇದ್ವು. ಈಗ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಔಷಧಿ ಮಾತ್ರೆಗಳು ಕೂಡ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಅಂತ. ದೆರ್ ಈಸ್ ಎ ಪಿಲ್ ಫಾರ್ ಎವ್ರಿ ಡಿಸೀಸ್, ಬಟ್ ಎವ್ರಿ ಪಿಲ್ ವಿಲ್ ಕ್ರಿಯೇಟ್ ಎ ನ್ಯೂ ಡಿಸೀಸ್. ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮಾತ್ರೆ ಇದೆ, ಆದರೆ ಆ ಮಾತ್ರೆ ಹೊಸ ಕಾಯಿಲೆಯನ್ನು ಹುಟ್ಟಾಕ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಪರ್ಯಾಯ ಚಿಕಿತ್ಸೆ ಅದು ಸುಮ್ಮನೆ ಸಪೋರ್ಟಿವ್ ಆಗಿರಬೇಕಾ ಅಥವಾ ಅದೇ ಮೇಯ್ನಾ ಅಂತ ಒಂದು ಆಲೋಚನೆಯನ್ನು ಮಾಡೋಣ. ಪರ್ಯಾಯ ಚಿಕಿತ್ಸೆ ಏನಾಗಿದೆ ಅಂದರೆ, ಒಂದು ಮುಖ್ಯ ಚಿಕಿತ್ಸಾ ವಿಧಾನ ಅಂದು ಯಾರೂ ಕೂಡ ರೆಕಗ್ನೈಸ್ ಮಾಡಿಲ್ಲ. ರೇಖಿ ಇರ್ಬೋದು, ಪ್ರಾಣಿಕೀಲ್ ಇರ್ಬೋದು, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಬೇಕಾದಷ್ಟಿವೆ. ನನಗೆ ಗೊತ್ತಿರೋ ಹಾಗೆ ಒಂದು 100-150 ವಿವಿಧ ಪ್ರಾಕಾರಗಳು ಅದರಲ್ಲಿದೆ. ನನ್ನ ಕ್ಲಿನಿಕ್ಕಲ್ಲೇ 42ಕ್ಕೂ ಮಿಕ್ಕಿ ಪರ್ಯಾಯ ಚಿಕಿತ್ಸೆಗಳಿಗೆ ನಾನು ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಆದರೆ ಇದು ಯಾವುದೇ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ, ಜನಕ್ಕೆ ಎಲ್ಲವನ್ನೂ ಕೂಡ ಹಣಕಾಸಿನ ದೃಷ್ಟಿಯಿಂದನೇ ನೋಡ್ತಾರೆ. ಪರ್ಯಾಯ ಚಿಕಿತ್ಸೆ ರೇಖಿ ಮತ್ತೊಂದು ಮಾಡಿಕೊಂಡಾಗ ಅವ್ರಿಗೆ ರೀಎಂಬರ್ಸ್ಮೆಂಟ್ ಆಗೋದಿಲ್ಲ. ದುಡ್ಡೇ ಖರ್ಚಾಗದೇ ಇದ್ದಾಗ ರೀಎಂಬರ್ಸ್ಮೆಂಟ್ ಯಾಕೆ ಬೇಕು? ಅದನ್ನು ಮನುಷ್ಯ ಯೋಚನೆಯೇ ಮಾಡೋದಿಲ್ಲ. ಅವ್ರಿಗೇನು ಯಾವುದೇ ಒಂದು ಕಾಯಿಲೆಗೆ ಔಷಧಿ ತೊಗೋಬೇಕು ಅಂತಂದರೆ ಅವನ ಆಫೀಸಲ್ಲದ್ದು ರೀಎಂಬರ್ಸ್ಮೆಂಟ್ ಆಗಬೇಕು. ಆ ಮಟ್ಟಕ್ಕೆ ಜಾಗತಿಕದ ಒಂದು ಅಲೆ ಬರ್ತಾ ಹೋಗ್ತಾ ಇದೆ. ಅದರಿಂದನೇ ಇವತ್ತು ಒಂದು ಯಾವುದು ಬೇರೆಯ ಒಂದು ವೈದ್ಯಕೀಯ ಕ್ಷೇತ್ರ ಇದೆಯಲ್ಲ, ಅದು ಒಂದು ಕಲ್ಮಶ ತುಂಬ್ಕೋತಾ ಇರೋದು ಈ ಒಂದು ಆಲೋಚನಾ ತರಂಗಗಳಿಂದ. ಹಾಗಾದರೆ ಆಧುನಿಕ ಆರೋಗ್ಯ ಸೇವೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಸಾಮಾನ್ಯವಾಗಿ ವೈಜ್ಞಾನಿಕ ಸಾಕ್ಷ್ಯಾಧಾರಿತ ಪದ್ಧತಿಗಳಾದ ಯಾವುದೋ ಔಷಧಿಗಳು, ಆಮೇಲೆ ಶಸ್ತ್ರಚಿಕಿತ್ಸೆ, ಆಮೇಲೆ ಇತರ ಪ್ರಾಮಾಣಿಕ ಅಂದರೆ ಸರ್ಟಿಫೈಡ್ ವೈದ್ಯಕೀಯ ಚಿಕಿತ್ಸೆಗಳಿರ್ತಾ ಇರುತ್ತಲ್ವ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಜನ ಏನು ಮಾಡ್ತಾರೆ, ಬೇಡಪ್ಪ ಅಲ್ಲಿಗೆ ಹೋಗ್ಬೇಡ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅವ್ನು ಕೊಯ್ದುಬಿಟ್ಟು 1 ಲಕ್ಷ ಚಾರ್ಜ್ ಮಾಡೋರು ಅಷ್ಟೇ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಆದರೆ ಬಂಧುಗಳೇ, ನಿಜವಾಗಿ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಈ ಪರ್ಯಾಯ ಚಿಕಿತ್ಸೆ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಆ್ಯಕ್ಚುಲಿ ಅದೇ ಮೂಲ ಚಿಕಿತ್ಸೆ. ನೀವು ಯಾವುದೇ ಆಯಾಮದಲ್ಲಿ ಎಲ್ಲ ಪತಿಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಕೊನೆಗೆ ಉಳಿಯೋದು ನಮ್ಮ ಮೂಲ ಪದ್ಧತಿಯೇ. ಅದನ್ನು ಆವಿಷ್ಕಾರ ಮಾಡಿ ಬೇರೆ ಥರ ಪರಿಷ್ಕರಣೆ ಮಾಡಿ ಬೇರೆ ಬೇರೆ ಔಷಧಿಗಳನ್ನು ಕಂಡಿಡ್ತಾ ಇದ್ದಾರೆ. ಇಡೀ ಔಷಧಿಗಳನ್ನು 2 ವಿಭಾಗ ಮಾಡ್ಬೋದು. ಒಂದು ವೈಬ್ರೇಷನಲ್ ಥೆರಪಿ ಅಂದರೆ ತರಂಗಗಳು, ಇನ್ನೊಂದು ಕೆಮಿಕಲ್, ಈ ಔಷಧಿ ಮಾತ್ರೆ ಈ ಥರದ್ದು. ಇವೆಲ್ಲ ನೋಡಿದಾಗ ಮುಂದಿನ ದಿನಗಳು ವೈಬ್ರೇಷನ್ ಥೆರಪಿನೇ ನಮಗೆ ಉಳಿಯೋದು.
ನೋಡಿ, ವಾತ ಪಿತ್ತ ಕಫ ನೀವು ಕೇಳಿದ್ದೀರ, ಆಯುರ್ವೇದಿಕ್ ಸಿಸ್ಟಮ್ ಅದೇ ಮೇಯ್ನ್ ಬೇಸಿಕ್. ಇವತ್ತು ಕೂಡ ನಮ್ಮ ನಾಡಿಯನ್ನು ಪರೀಕ್ಷೆ ಮಾಡಿ ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿ, ಅವನು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾನೆ, ಅವನಲ್ಲಿ ವಾತ ಪಿತ್ತ ಕಫ ಹೇಗಿದೆ, ಪ್ರತಿಯೊಂದನ್ನು ಕೂಡ ಬಹಳ ಕರಾರುವಾಕವಾಗಿ ಹೇಳ್ಬೋದು. ಅದರ ಮುಂದೆ ಯಾವುದೇ ಮಾಡರ್ನ್ ಎಕ್ವಿಪ್ಮೆಂಟ್ ಕೂಡ ಸರಿಸಾಟಿ ಇಲ್ಲ. ಬೇಕು, ಅದು ಇರಲಿ. ಆದರೆ ಪರ್ಯಾಯ ಚಿಕಿತ್ಸೆಯನ್ನು ನಾವು ಎಷ್ಟು ನಿರ್ಲಕ್ಷಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೋಸ್ಕರನೇ ಇವತ್ತಿನ ಕಾರ್ಯಕ್ರಮವನ್ನು ಕಲರ್ಫುಲ್ ಕಂಟೆಂಟ್ನವರು ಆಯಿಸ್ತಾ ಇದ್ದಾರೆ. ಎರಡೂ ಇದ್ದಾಗ ಇಷ್ಟು ಚೆನ್ನಾಗಿರುತ್ತಲ್ವ. ಯಾವುದೋ ಒಂದು ನಂಬ್ಕೊಂಡ್ಬಿಟ್ಟು ನಾಳೆ ಧಡಾರಂತ ಅದು ನಿಂತಾಗ ತೊಂದರೆ ಪಡುವ ಬದಲು ಮುಂಚೆನೇ ತಿಳ್ಕೊಂಡು ಯಾವುದೇ ಒಂದು ತೊಂದರೆ ಬರುವ ಮೊದಲೇ ಅದನ್ನು ಪರಿಹಾರ ಮಾಡಿಕೊಂಡಾಗ ನಾವು ಇಷ್ಟು ಕೂಡ ಎನರ್ಜಿ ಲೆವೆಲಲ್ಲಿ ಸಂತೋಷಭರಿತವಾಗಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಪರ್ಯಾಯ ಚಿಕಿತ್ಸೆ ಪ್ರಥಮ ಹಂತದಲ್ಲೇ ನಿಲ್ಲುತ್ತೆ. ಆ ಚಿಕಿತ್ಸೆ ಪರ್ಯಾಯವೇ ಅಲ್ಲ, ಅದೇ ಆ್ಯಕ್ಚುಲಿ ಮೂಲ ಚಿಕಿತ್ಸೆ. ನೋಡಿ, ತುಂಬ ಗಂಭೀರ ಅಥವಾ ವೈದ್ಯಕೀಯ ಪದ್ಧತಿಗಳಿಗೆ ಸಾಮಾನ್ಯವಾಗಿ ಸರ್ಟಿಫೈಡ್ ಡಾಕ್ಟ್ರುಗಳ ಹತ್ರ ನಾವು ಟ್ರೀಟ್ಮೆಂಟ್ ತೊಗೋತೀವಿ. ಓಕೆ, ತುಂಬ ಆಕ್ಸಿಡೆಂಟ್ ಆಗಿರುತ್ತೆ, ಕೈಕಾಲು ಮುರಿದೋಗಿರುತ್ತೆ, ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಟೈಮಲ್ಲಿ ಯಾತಕ್ಕೋಸ್ಕರ ವೈದ್ಯಕೀಯ ಕ್ಷೇತ್ರ ಬೇಕು ಅಂತಂದರೆ ಅಲ್ಲಿ ಸಾಕಷ್ಟು ಹಣಕಾಸಿನ ಹರಿವಿರುತ್ತೆ, ಜೊತೆಗೆ ರಿಸರ್ಚ್ಗಳಾಗ್ತಾಯಿದೆ. ಹಾಗಾಗಿ ತಕ್ಷಣಕ್ಕೆ ನಮಗೆ ಒಂದು ಪರಿಹಾರ ಸಿಗುತ್ತೆ. ಆದರೆ ದುರದೃಷ್ಟವಶಾತ್ ಪರ್ಯಾಯದಲ್ಲಿ ಅಷ್ಟೊಂದು ರಿಸರ್ಚ್ಗಳಾಗ್ತಿಲ್ಲ. ಯಾವುದೋ ಒಂದು ಚರಕ ಸಂಹಿತ, ಹಿಂದೆ ನಡೆದಂತಹ ಒಂದು ಘಟನೆಗಳು, ಪುಸ್ತಕಗಳ ಆಧಾರದ ಮೇಲೆ ಗೊತ್ತಿರುವಂತಹ ವ್ಯಕ್ತಿಗಳು ಪಾರಂಪರಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಈ ವಿದ್ಯೆ ಹರಿತಾ ಇದೆ ಬಂಧುಗಳೇ. ನಿಮಗೆ ಇನ್ನೂ ಆಶ್ಚರ್ಯ ಅಂತಂದರೆ ದೊಡ್ಡ ದೊಡ್ಡ ಆಯುರ್ವೇದಿಕ್ ಕ್ಲಿನಿಕ್ಗಳಲ್ಲಿ, ಇನ್ಸ್ಟಿಟ್ಯೂಷನ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಡಾಕ್ಟ್ರುಗಳಾಗಿ, ಸರ್ಟಿಫೈಡ್ ಡಾಕ್ಟ್ರಾಗಿ, ಅದು ಗೌರ್ಮೆಂಟ್ ಆಯುರ್ವೇದಿಕ್ ಸರ್ಟಿಫೈಡ್ ಡಾಕ್ಟ್ರಾಗಿ ಹೊರಗೆ ಬರ್ತಾ ಇದ್ದಾರಲ್ಲ, ಅವರು ಓದ್ತಿರುವಂತಹ ಪುಸ್ತಕಗಳನ್ನ ಬರೆದವ್ರು ಯಾರು? ನಮ್ಮ SLC PUC ಕೂಡ ಮಾಡದೇ ಇರೋಂತಹ ಒಂದು ಹಳೆ ಕಾಲದ ವೈದ್ಯರುಗಳು ಏನಿದ್ದಾರಲ್ಲ, ಆ ನಿಘಂಟುಗಳನ್ನೇ ತಗೊಂಡು ಅದನ್ನೇ ಪರಿಷ್ಕರಿಸಿ ಅದನ್ನು ಓದಿ ಅವರು ಮುಂದೆ ಬರ್ತಾ ಇರೋದು. ಆದರೆ ಅವರಿಗೆ ಮಾನ್ಯತೆ ಇಲ್ಲ. ಆ ಸರ್ಟಿಫೈಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಿಂದ, ಆ ನಂದಿಯ ಬಾಯಿಂದ ಬರುವಂತಹ ನೀರಿಗೆ ಹೇಗೆ ಬೆಲೆ ಇರುತ್ತೋ, ಆ ಇನ್ಸ್ಟಿಟ್ಯೂಷನಿಂದ ಹೊರಗಡೆ ಬರ್ತಾ ಇದ್ದಾರಲ್ಲ, ಅವರಿಗೆ ಮಾತ್ರ ಸರ್ಕಾರಿಕವಾಗಿ ಮಾನ್ಯತೆ ಕೊಡ್ತಾ ಇದ್ದಾರೆ. ಆದರೆ ನಮಗೆ ಅವೆಲ್ಲ ಬೇಕಿಲ್ಲ. ನಮಗೆ ಬೇಕಾಗಿರೋದು ಮನುಷ್ಯನ ಅಳಿವು ಉಳಿವು. ಯಾವ ವಿಧಾನದಿಂದ ಹೋದಾಗ ನಮಗೆ ಒಳ್ಳೆಯದಾಗತ್ತೆ, ಒಂದು ಪರ್ಯಾಯ ಚಿಕಿತ್ಸೆ ನಮಗೆ ನಿಜವಾಗ್ಲೂ ಒಳ್ಳೆಯದಾ, ಇದು ಮನೆಯಲ್ಲಿ ಗಂಡ ಹೆಂಡತಿ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದ್ದು. ಎಷ್ಟೋ ವಿಷಯಗಳಲ್ಲಿ ನಾವು ಸಾರಾಸಗಟಾಗಿ ವಿಷಯವನ್ನು ತಳ್ಳಾಕ್ಬಿಡ್ತೀವಿ. ಎಲ್ಲೋ ಏನೋ ಯಾರಿಗೋ ತೊಂದರೆ ಆಯಿತು ಅಂತಂದ್ಬಿಟ್ಟು ಪರ್ಯಾಯ ಚಿಕಿತ್ಸೆನೇ ತಪ್ಪು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾಯಿದ್ದೀವಿ ಬಂಧುಗಳೇ. ಆದರೆ ನಿಜವಾಗಲೂ ನೋಡಿದಾಗ ಮುಂದಿನ ದಿನಗಳಲ್ಲಿ ನಾವು ಫಾಲೋ ಮಾಡಬೇಕಾಗಿರೋದು ಪರ್ಯಾಯ ಚಿಕಿತ್ಸೆಗಳೇ. ಹಾಗಾಗಿ ಎಲ್ಲ ತಂದೆ ತಾಯಿಗಳಲ್ಲಿ, ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಗಳು ಪರ್ಯಾಯ ಚಿಕಿತ್ಸೆಯನ್ನು ಫಾಲೋ ಮಾಡ್ತಿರೋ ಟೈಮಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ನೀವು ಉತ್ತೇಜನ ಕೊಡಿ, ಪ್ರಯತ್ನ ಪಡಿ. ಅದರಲ್ಲೇ ನಿಮ್ಗೆ ಗುಣ ಕಂಡಾಗ ಆರ್ಥಿಕತೆಯಿಂದನೂ ನಿಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಸೈಡ್ ಎಫೆಕ್ಟು ಕೂಡ ಇರೋದಿಲ್ಲ. ಜೊತೆಗೆ ಉಗುರಿನಲ್ಲಿ ಹೋಗುವಂಥ ವಿಷಯಕ್ಕೆ ಕೊಡಲಿಯನ್ನೇ ತೆಗೆದುಕೊಳ್ಳುವಂತಹ ಪ್ರಮೇಯವೂ ಕೂಡ ನಿಮಗೆ ಬರೋದಿಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲ, ಎಲ್ಲ ಕಾಯಿಲೆಗಳಿಗೆ ಕಾರಣ ಮನಸ್ಸು ಅಂತ ನಿಮಗೆ ಗೊತ್ತಿದೆ. ಈವನ್ ಸೈಂಟಿಫಿಕ್ಕಾಗಿ ಕೂಡ ಅದು ಹೇಳ್ತಾರೆ, ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್, ಮಾನಸಿಕ ಜನ್ಯ. ಈವನ್ ಕ್ಯಾನ್ಸರ್ ಕೂಡ ಮಾನಸಿಕ ಜನ್ಯ ಅಂತಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅಂದಮೇಲೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಔಷಧಿ ಎಲ್ಲಿರೋಕ್ಕೆ ಸಾಧ್ಯ? ಈ ಕೆಮಿಕಲ್ ಹಾಕಿ ಮನಸ್ಸನ್ನು ಹಾಳು ಮಾಡಿ, ಮನಸ್ಸು ಮತ್ತು ದೇಹ ಎಲ್ಲವನ್ನೂ ಒಂದು ರೀತಿಯ ಪೊಲ್ಯೂಟ್ ಮಾಡುವ ಬದಲು ಈ ಪರ್ಯಾಯ ಚಿಕಿತ್ಸೆಯನ್ನು ನಾವು ಉಪಯೋಗಿಸ್ಕೊಂಡಾಗ ನಮ್ಮ ಶಕ್ತಿ ಅಂತ ಹೇಳ್ತೀವಿ, ಮಾನಸಿಕ ಶಕ್ತಿಯಿಂದ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು. ಸಾಮಾನ್ಯವಾಗಿ ತುಂಬ ಮೈಕೈ ನೋವುಗಳು, ದೀರ್ಘಕಾಲಿಕ ಪರಿಸ್ಥಿತಿಗಳಿದ್ದಾಗ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಪಟ್ಟಂತಹ ಸಮಸ್ಯೆಗಳೇ ಇರುತ್ತೆ. ಅದನ್ನು ಮೂಲದಲ್ಲಿಯೇ ನಿವಾರಣೆ ಮಾಡುತ್ತೆ ನಮ್ಮ ಪರ್ಯಾಯ ಚಿಕಿತ್ಸೆ. ನಿಮಗೆ ಗೊತ್ತಿರುತ್ತೆ, ಎಷ್ಟೋ ಸತಿ ನಮ್ಮ ಮನೆಗಳಲ್ಲಿ ತುಂಬ ಹೊಟ್ಟೆ ಭಾರ ಆದಾಗ, ತುಂಬ ಯಾವುದೋ ಫಂಕ್ಷನ್ ಹೋಗಿರ್ತೀವಿ, ತಿಂಡಿ ಊಟಗಳನ್ನು ಮಾಡಿದಾಗ ನಾವು ಹೇಳ್ತೀವಿ, ರಾತ್ರಿಗೆ ಏನು ತೊಗೋಬೇಡ, ಬಿಸಿ ನೀರು ಅಥವಾ ಮಜ್ಜಿಗೆ ಕೊಡೋದು ಮಲಕ್ಕೋ. ನೋಡಿ, ಇವೆಲ್ಲ ಪರ್ಯಾಯ ಚಿಕಿತ್ಸೆಗಳೇ. ಆದರೆ ಅಲೋಪತಿನಲ್ಲಿ ಏನು ಮಾಡ್ತೀವಿ ನಾವು? ಅಲೋಪತಿ ಅನ್ನೋದಕ್ಕಿಂತ ಏನೇ ವೈದ್ಯಕೀಯ ಪದ್ಧತಿಯಲ್ಲಿ ಆ ಹೊಟ್ಟೆ ಭಾರ ಆಗಿದ್ದನ್ನು ಅವ್ರು ಗಮನಿಸೋದಿಲ್ಲ. ಅದು ಡೈಜೆಸ್ಟ್ ಹಾಕಿ ಒಂದು ಮಾತ್ರೆ, ಅದಕ್ಕೆ ಆಂಟಿ ಇನ್ಫ್ಲಮೇಟರಿ, ಅಸಿಡಿಟಿ ಆಗದಿರೋಕ್ಕೆ ಇನ್ನೊಂದು ಮಾತ್ರೆ ಕೊಡ್ತಾರೆ. ಆ ಕ್ಷಣಕ್ಕೆ ನಮಗೆ ಆ ಶಮನ ನಮ್ಮ ಗಮನಕ್ಕೆ ಬರೋದಿಲ್ಲ. ಆದರೆ ಮಾರನೇ ದಿವಸ ಆ ಆಂಟಿಬಯೋಟಿಕ್ ಅಥವಾ ಒಂದು ಏನು ತೊಗೊಂಡಿರ್ತಲ್ಲ ಮಾತ್ರೆ, ಅದರಿಂದ ಮೋಷನ್ ಬ್ಲ್ಯಾಕ್ ಆಗುತ್ತೆ,
ಬಾಯಿ ಹುಣ್ಣಾಗುತ್ತೆ, ಹೀಗೆ ಸೈಡ್ ಎಫೆಕ್ಟ್. ಮೊದಲಾದರೆ ಇದನ್ನೆಲ್ಲ ನಾವು ಬಿಡಿಸಿ ಹೇಳಬೇಕಾಗಿತ್ತು. ಆದರೆ ಇವಾಗ ನಿಮ್ಮ ಅನುಭವಕ್ಕೆ ಎಲ್ಲ ಬರ್ತಾಯಿದೆ. ಯಾವತ್ತಾರು ಕಂಟಿನ್ಯೂಸ್ ಆಗಿ ಆಂಟಿಬಯೋಟಿಕ್ ಒಂದು ವಾರ ತೊಗೊಂಡು ನೋಡಿ, ಒದ್ದಾಡ್ಬಿಡ್ತೀರ. ಇನ್ನು 10-15 ದಿವಸ ಬೇಕು ನಿಮಗೆ ನಿಮ್ಮ ಹಸಿವು ಎಲ್ಲ ನಾರ್ಮಲ್ ಬರೋದಕ್ಕೆ. ಹಾಗಾದ್ರೆ ಏನು ಪರ್ಯಾಯ ಚಿಕಿತ್ಸೆ ಯಾಕೆ ಪ್ರಚಾರದಲ್ಲಿಲ್ಲ ಅಂತಂದರೆ ಕಾರಣ ಇಷ್ಟೇ. ಒಂದು, ಸರ್ಕಾರದ ಮಾನ್ಯತೆ ಇದಕ್ಕಿಲ್ಲ. ಎರಡನೇದು, ಜನರಿಗೆ ಅದರ ಬಗ್ಗೆ ನಾಲೆಡ್ಜ್ ಇಲ್ಲ. ಗೊತ್ತಿದ್ದವರು ಅವರ ಮನೆಗಳಲ್ಲಿ ಅವರು ಮಾತ್ರ ಮಾಡ್ತಿರ್ತಾರೆ. ಇತ್ತೀಚೆಗೆ ಒಂದು ಯಾವುದೊಂದು ಕಾರ್ಯಾಗಾರ ಹೋಗಿದ್ದೆ, TCM ಅಂದರೆ ಟ್ರೆಡಿಷನಲ್ ಚೈನೀಸ್ ಮೆಥಡ್, ಸಾಂಪ್ರದಾಯಿಕ ಚೈನೀ ವಿಷಯಗಳಲ್ಲಿ ಜಸ್ಟ್ ಒಂದು ಪಾಯಿಂಟ್. ಇವಾಗ ಎಷ್ಟೋ ಸತಿ ತುಂಬ ದೊಡ್ಡ ಕಾಯಿಲೆ ಅಂತ ತಗೊಂಡ, ಹಾರ್ಟ್ ಆಪ್ರೇಷನ್ ಆಗಬೇಕಾಗಿರುತ್ತೆ, ಕೊಲೆಸ್ಟ್ರಾಲ್ ಆಗಿರುತ್ತೆ, ಆ ಮನುಷ್ಯ ಇನ್ನೇನು ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು, ಅಥವಾ ಕಿಡ್ನಿ ಫೇಲ್ಯೂರ್ ಆಗೋ ಸ್ಟೇಜ್ಗೆ ಹೊಟ್ಟೋಗಿರುತ್ತೆ, ಕ್ರಿಯಾಟಿನ್ ಲೆವೆಲ್ ತುಂಬ ಹೊಟ್ಟೋಗಿರುತ್ತೆ. ಆವಾಗ ಯಾವುದೇ ಮನೆಯಲ್ಲಿ ಯಾವುದೇ ವ್ಯಕ್ತಿಗಳು ತೊಗೊಳ್ಳಿ, ಅವ್ರು ಹೇಳೋದಿಷ್ಟೇ, ಅದು ಇದು ಮಾಡಿ ಹಾಳು ಮಾಡಿಬಿಡಪ್ಪ, ನೆಟ್ಟಿಗೆ ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸು. ಒಂದು ಸತಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ಮೇಲೆ ಲೈಫ್ ಲಾಂಗ್ ನಿಲ್ಲಿಸೋ ಹಂಗಿಲ್ಲ. BP ಮಾತ್ರೆ ತೊಗೊಂಡ್ಮೇಲೆ ಅದು ಕತೆ ಮುಗೀತು, ಲೈಫ್ ಲಾಂಗ್ ಸಾಯೋವರೆಗೂ ತೊಗೊಳ್ಳೇಬೇಕು. ಹಾಗೆಯೇ ಫಿಟ್ಸ್ ಬರ್ತಾ ಇರುವಾಗ ನ್ಯೂಮ್ಯಾನ್ಸರ ಕೂಡ ಹೇಳ್ತಾರೆ ಲೈಫ್ ಪೂರ್ತಿ ತೊಗೋಬೇಕು. ಆದರೆ ಬಂಧುಗಳೇ, ಆ ವಿಷಯನ ಸಗಟಾಗಿ ತಳ್ಳ ಹಾಕುವಂತಹ ದಿನ ತುಂಬ ಹತ್ತಿರ ಬರ್ತಾ ಇದೆ. ಪರ್ಯಾಯ ಚಿಕಿತ್ಸೆಯಲ್ಲಿ ಇದಕ್ಕೆಲ್ಲ ಕೂಡ ಚಿಕಿತ್ಸೆ ಇದೆ. ಅದು ಕೂಡ ಔಷಧಿ ರಹಿತ ಚಿಕಿತ್ಸೆ. ಒತ್ತಿನೇ ಹೇಳ್ತಾ ಇದ್ದೀನಿ. ಒಂದು ಔಷಧಿಯ ಬದಲು ಮತ್ತೊಂದು ಔಷಧಿ ತೊಗೊಳ್ಳೋದು ಏನು ವಿಶೇಷವೇನಲ್ಲ. ಆದರೆ ನಾನು ಹೇಳ್ತಾ ಇರೋದು ಪರ್ಯಾಯ ಚಿಕಿತ್ಸೆಗಳಲ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ದೇಹದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ವ್ಯಾಯಾಮ ಇರಬಹುದು, ಆಮೇಲೆ ಜೀವನ ಶೈಲಿ ಬದಲಾವಣೆ ಇರ್ಬೋದು, ಮಾಡಿಕೊಂಡಾಗ ಇವೆಲ್ಲವನ್ನು ಕೂಡ ನಾವು ಪರಿಹರಿಸ್ಕೊಳ್ಬೋದು. ತುಂಬ ಇತ್ತೀಚಿನ ಕೆಲವೇ ಗಂಟೆಗಳ ಒಂದು ವಿಷಯ ನಿಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಚೀನಾದಲ್ಲಿ ಈಗ ಮಧುಮೇಹಿಗಳಿಗೆ ಒಂದು ಸುವರ್ಣಾವಕಾಶವನ್ನು ತೆರೆದಿಟ್ಟಿದ್ದಾರೆ. ಇಷ್ಟು ದಿವಸ ಈ ಡಯಾಬಿಟಿಕ್ ಇದ್ದವ್ರಿಗೆ ಟ್ರೀಟ್ಮೆಂಟೇ ಇರಲಿಲ್ಲ. ಆ ಇನ್ಸುಲಿನ್ ಉತ್ಪತ್ತಿ ಆಗ್ತಾಯಿಲ್ಲ, ಅಷ್ಟೇ ಆಗ್ತಿತ್ತು. ಆದರೆ ಪರ್ಯಾಯ ಚಿಕಿತ್ಸೆಯಲ್ಲಿ ನಮ್ಮ ಜೀವನದಲ್ಲಿ ಒಂದು ಜೀವಕೋಶಗಳಿರುತ್ತೆ, ಅದನ್ನು ಹೊಸದಾಗಿ ಕಸಿ ಮಾಡುವ ಮೂಲಕ ಆ ಒಂದು ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ತಿರ್ಗಾ ಪುನರ್ನವೀಕರಣಗೊಳ್ಳುವಂತಹ ಕೋಶಗಳನ್ನು ಬೆಳೆಸಿ ಪೂರ್ತಿ ಕಡಿಮೆ ಮಾಡೋದಲ್ಲ, ಮಧುಮೇಹವನ್ನೇ ಇಲ್ಲದೇ ಇದ್ದಾಗ ಮಾಡ್ಬೋದು. ಕೆಲವು ಗಂಟೆಗಳಿಗೆ ಬಂದಿರುವಂತಹ ಸುದ್ದಿ ಇದು ಚೀನಾದಿಂದ. ಸಾಮಾನ್ಯವಾಗಿ ನಮಗೆ ನೋಡ್ತಿರೋ ಹಾಗೆ ಎಷ್ಟೋ ಆವಿಷ್ಕಾರಗಳು ಜಪಾನ್ ಅಥವಾ ಚೀನಾಗಳಿಂದನೇ ಬರ್ತಾ ಇರುತ್ತೆ. ಆದರೆ ವಿಶೇಷ ಅಂತಂದರೆ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಉದ್ಯೋಗಿಗಳು, ಡಾಕ್ಟ್ರುಗಳು ನಮ್ಮ ಭಾರತದವರು. ನೋಡಿ, ನಮ್ಮಲ್ಲಿ ಅದಕ್ಕೆ ಸ್ಕೋಪ್ ಇಲ್ಲ, ದುಡ್ಡು ಕಾಸು ಕೊಡಲ್ಲ, ರಿಸರ್ಚ್ಗೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದಾರೆ, ಇಂಡಸ್ಟ್ರಿಯಲಿಸ್ಟ್ಗಳು. ಅವರು ಎಲ್ಲ ಬಿಸ್ನೆಸ್ಗಳು ಕಾಂಟ್ಯಾಕ್ಟ್ ಇರೋದೇ ಚೀನಾದಲ್ಲಿ. ರಾಜಕೀಯವಾಗಿ ನಮಗೆ ಏನೇ ವ್ಯತ್ಯಾಸಗಳಿದ್ದರೂ ಕೂಡ, ಆದರೆ ಒಂದು ಬೆಳವಣಿಗೆಯ ದೃಷ್ಟಿಯಿಂದ ಹೊಸ ವಿಷಯಗಳ ಆವಿಷ್ಕಾರಗಳಿಂದ ಬಹಳ ಮುಂಚೂಣಿಯಲ್ಲಿದ್ದಾರೆ ಚೈನಾ. ಆ ಒಂದು ಜನಾಂಗ, ಅವರ ಒಂದು ಬುದ್ಧಿಶಕ್ತಿ, ಬುದ್ಧಿಮತ್ತೆಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಭಾರತೀಯರು ಕೂಡ ಅದಕ್ಕೆ ಏನು ಹಿಂದೆ ಬಿದ್ದಿಲ್ಲ. ಇಲ್ಲಿ ಸ್ಕೋಪ್ ಸಿಗದೇ ಇದ್ದರೂ ಕೂಡ ಅಲ್ಲಿ ಹೋಗಿ ಅದರ ಬಗ್ಗೆ ಆವಿಷ್ಕಾರಗಳನ್ನು ಮಾಡಿ ಇವತ್ತು ಹೊಸ ಸುದ್ದಿ ಆ ಒಂದು ಮಧುಮೇಹ ರೋಗಿಗಳಿಗೆ ಆಶ್ಚರ್ಯ ಆಗುತ್ತೆ. ಕಂಪ್ಲೀಟ್ ಅದನ್ನು ಗುಣಪಡಿಸಬಹುದು. ಹಾಗಾಗಿ ಅದಕ್ಕೆ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ. ಇವಾಗ ನಮ್ಮಲ್ಲಿ ಎಷ್ಟೊತ್ತು ಇದೆ, ರೇಖಿ ಇದೆ, ಪ್ರಾಣಿಕ್ ಹೀಲಿಂಗ್ ಇದೆ, ಕಲರ್ ಥೆರಪಿ ಇದೆ, ಸಾಲ್ಟ್ ವಾಟರ್ ಸ್ನಾನ ಇದೆ, ಧೂಪ, ಸಾಂಬ್ರಾಣಿ, ಗಂಗಾಜಲದಿಂದ ಸಾರಿಸೋದು, ಮಂತ್ರಗಳ ಘೋಷಣೆ, ವಿವಿಧ ಧ್ಯಾನಗಳು, ನೋವು ನಿವಾರಕಗಳು, ಇಷ್ಟನ್ನು ಕೂಡ ನಾವು ಪರ್ಯಾಯ ಚಿಕಿತ್ಸೆಯ ಅಡಿಯಲ್ಲೇ ಬರ್ತಾ ಹೋಗುತ್ತೆ. ಇದರಲ್ಲಿ ಯಾವುದೋ ಒಂದನ್ನು ಅಥವಾ ಕೆಲವನ್ನು ಮಾಡಿದಾಗ ನಿಮಗೇ ಗೊತ್ತಿಲ್ಲದಿರೋ ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಮ ತೊಂದರೆಗಳು ಪರಿಹಾರ ಆಗಿದೆ, ಆಗ್ತಾ ಇದೆ, ಮುಂದೆ ಹಾಗೇ ಆಗುತ್ತೆ ಬಂಧುಗಳೇ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಗಳು ಕೂಡ ಇರೋದಿಲ್ಲ. ಆದರೆ ಒಳ್ಳೆಯದಾಗಬೇಕು, ಇಲ್ಲಾಂದರೆ ತೊಂದರೆ ಅಂತೂ ಖಂಡಿತ ಆಗೋದಿಲ್ಲ. ಹಾಗೆ ಒಂದು 2-3 ಮಾತ್ರ ನಿಮ್ಗೆ ಹೇಳ್ತೀನಿ. ಈ ಪರ್ಯಾಯ ಚಿಕಿತ್ಸೆಯ ಪರಿಣಾಮ ಯಾವುದ್ರ ಮೇಲಾಗುತ್ತೆ ಅಂದರೆ ನಮ್ಮ ದೇಹದ ಮೇಲೆ, ಆತ್ಮದ ಮೇಲೆ ಮತ್ತು ಮನಸ್ಸಿನ ಮೇಲೆ 3 ಕಡೆ ಅದು ಪರಿಣಾಮ ಆಗ್ತಾ ಇರುತ್ತೆ. ಇತ್ತೀಚೆಗೆ ಒಂದು ಪ್ರಯೋಗವನ್ನು ಮಾಡಿದೆ. 2 ಗಾಜಿನ ಲೋಟವನ್ನು ಒಂದು ವ್ಯಕ್ತಿಗೆ ಕೊಟ್ಟೆ. ಒಂದು ಲೋಟದಲ್ಲಿ ಅರ್ಧ ನೀರನ್ನು ತುಂಬಿದೆ. ಅವನ 2 ಹಸ್ತಗಳ ಮುಖಾಂತರ ಆ ನೀರನ್ನು ಕೈನಲ್ಲಿ ಇಟ್ಕೋತಾನೆ. ಆ ಲೋಟವನ್ನು ತನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ಕೂಡ ಮಾನಸಿಕವಾಗಿ ಆ ನೀರಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳಿದೆ. ಕೆಲವು ಸೆಕೆಂಡ್ಗಳ ಆ ಕೆಲಸ ಮಾಡಿದೆ. ಆ ನಂತರ ಇವನ ಕಷ್ಟಗಳನ್ನು ಕೂಡ ಎಲ್ಲವನ್ನೂ ಹೀರಿಕೊಂಡಂತಹ ನೀರನ್ನು ಇನ್ನೊಂದು ಖಾಲಿ ಲೋಟಕ್ಕೆ ವರ್ಗಾವಣೆ ಮಾಡ್ತಾನೆ. ಅದನ್ನು ತನ್ನ ಕೈನಲ್ಲಿ ಹಿಡ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾನೆ, ಧನಾತ್ಮಕವಾಗಿ. ನನ್ನ ಈ ತೊಂದರೆಗಳೆಲ್ಲ ನಾನು 1ರಿಂದ 5 ಕೌಂಟ್ ಮಾಡೋಷ್ಟರೊಳಗೆ ಎಲ್ಲ ಪರಿಹಾರ ಆಗುತ್ತೆ ಅಂತ.
ಹಾಗೆ ಮಾಡಿಬಿಟ್ಟು ಆ ನೀರನ್ನು ಘಟಘಟ ಕುಡಿದಾಗ ಕೆಲವೇ ಕ್ಷಣಗಳಲ್ಲಿ ಅವನ ದೇಹದಲ್ಲಿದ್ದಂತಹ ಭಾರ, ತಲೆನೋವು, ಮೈಕೈ ನೋವು ಅದೇ ತಾನೇ ತಕ್ಷಣವೇ ನಮಗೆ ಗೊತ್ತಾಗೋದು. ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಕಡಿಮೆ ಆಗ್ತಾ ಹೋಗಿ ಬಂದವಳೆ. ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಹಾಗೆ ಪರ್ಯಾಯ ಚಿಕಿತ್ಸೆಗಳಲ್ಲಿ ನಾನಾ ತರಹಗಳಿದೆ. ಅದಲ್ಲಿ ನೋಡಿ ರೇಖಿ ನಿಮಗೆಲ್ಲ ಗೊತ್ತಿದೆ. ಎಷ್ಟೋ ಜನಕ್ಕೆ ಗೊತ್ತಿದ್ರೂ ಕೂಡ ಅದನ್ನು ಕಲಿಯೋದಿಲ್ಲ, ಎಷ್ಟೋ ಜನ ಕಲ್ತಿದ್ರೂ ಕೂಡ ಅದನ್ನು ಅಭ್ಯಾಸ ಮಾಡ್ತಾ ಇಲ್ಲ ಬಂಧುಗಳೇ. ಇವಾಗ ನನ್ನ ಕ್ಲಿನಿಕ್ಕಿಗೆ ಬೆಂಗಳೂರಿನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ ಬರುವಂಥ ಎಷ್ಟೋ ಜನ ಬಂದ ತಕ್ಷಣ ಹೇಳ್ತಾರೆ, ಓ ಗುರುಗಳೇ ನಾನು ರೇಖಿ 1, 2 ಕಲ್ತ್ಬಿಟ್ಟಿದ್ದೀನಿ. ಕಲ್ತಿದ್ದರೆ ನನ್ನ ಕ್ಲಿನಿಕ್ ಯಾಕೆ ಬರ್ತಾಯಿದ್ರು ಅವರು ಅಲ್ವಾ? ಅಲ್ಲೇ ತೋರಿಸ್ತಾ ಇದೆ. ಒಬ್ಬ ಹಾರ್ಟ್ ಪೇಷಂಟು 3ನೇ ಮಹಡಿಯಲ್ಲಿರುವಂತಹ ಒಬ್ಬ ಹಾರ್ಟ್ ಸರ್ಜನ್ನ ಭೇಟಿ ಮಾಡೋಕ್ಕೆ ಮೆಟ್ಟಲು ಹತ್ತಿ ಬಂದ ಅಂತಂದರೆ ಎಕೋ ಟೆಸ್ಟ್ ನಾವು ಮಾಡಲೇಬೇಕಾಗಿಲ್ಲ. ಕಾರಣ ಅವನು 3 ಮಹಡಿಯ ಮೆಟ್ಟಲು ಹತ್ತು ಬಂದಿರ್ತಾನಲ್ಲ, ಅದು ಎಕೋ ಟೆಸ್ಟ್ಗಿಂತ ಬಹಳ ಸ್ಟ್ರಾಂಗ್ ಆಗಿರೋದು. ಅಷ್ಟೇ ಸೂಕ್ಷ್ಮ ಸಂವೇದನೆ ಒಬ್ಬ ಡಾಕ್ಟ್ರಿಗಿದ್ದರೆ ಸಾಕು. ಹಾಗೆ ರೇಖಿ ಪ್ರತಿಯೊಂದು ವಿಷಯಗಳಲ್ಲೂ ಕೋಲ್ಡ್ ಟು ಕ್ಯಾನ್ಸರ್, ಯಾವುದೇ ಆರ್ಥಿಕ ತೊಂದರೆ ಇರ್ಬೋದು, ಬಾಹ್ಯ ತೊಂದರೆ ಇರ್ಬೋದು, ಯಾವುದೇ ಒಂದು ಮಾತುಕತೆ, ಪ್ರತಿಯೊಂದರಲ್ಲೂ ಕೂಡ ಮನುಷ್ಯ ಈ ಒಂದು ಲೋಕದಲ್ಲಿ ಬದುಕಿರುವಾಗ ಯಾವ ಜಂಜಾಟಗಳಿಂದ ಬಳಲ್ತಾ ಇದ್ದಾನಲ್ಲ, ಪ್ರತಿಯೊಂದನ್ನು ಕೂಡ ಸರಿಯಾಗಿ ರೇಖಿಯನ್ನು ಅಭ್ಯಾಸ ಮಾಡಿದಾಗ ಅದಕ್ಕೆ ಪರಿಹಾರವನ್ನು ಕಂಡ್ಕೋತಾನೆ. ರೇಖಿ ಬಗ್ಗೆ ನೀವು ಕಲಿಯಬೇಕು ಆಸಕ್ತಿ ಇದ್ದರೆ ನನ್ನ ಕ್ಲಿನಿಕ್ಕಿಗೆ ಬನ್ನಿ. ಸಪ್ತರ್ಷಿ ಕ್ಲಿನಿಕಲ್ಲಿ ಅದಕ್ಕೂ ಕೂಡ ನಿಮಗೆ ಸೌಲಭ್ಯ ಇದೆ. ನೆಕ್ಸ್ಟು ಪ್ರಾಣಿಕ್ ಹೀಲಿಂಗ್. ಪ್ರಾಣಿಕ್ ಹೀಲಿಂಗ್ ಅಂದ್ರೇನು? ರೇಖಿ ಬರೀ ದೂರದಿಂದ ಮನಸ್ಪರ್ಶಿಯ ಮನೋಶಕ್ತಿಯನ್ನು ಉಪಯೋಗಿಸಿಕೊಡುವ ಒಂದು ವಿದ್ಯೆ. ಆದರೆ ಪ್ರಾಣಿಕ್ ಹೀಲಿಂಗ್ ಅದ್ರ ಜೊತೆ ಬಣ್ಣವನ್ನು ಸೇರಿಸಿ ನಾವು ಹೀಲಿಂಗನ್ನು ಮಾಡ್ತೀವಿ. ಹೌದು, ಏನಿದೆ ಬಣ್ಣದಲ್ಲಿ? ನಾ ಕೇಳ್ತೀನಿ ಏನಿಲ್ಲ ಅಂತ. ಕಾರಣ 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಲ್ವಾ? ಬಿಳಿಯ ಬಣ್ಣದಲ್ಲಿ 7 ಬಣ್ಣಗಳು ಸೇರಿರುತ್ತೆ. ಹಾಗೆ ಯಾವುದೋ ಒಂದು ವ್ಯಕ್ತಿ, ಒಂದು ಕಪ್ಪು ವ್ಯಕ್ತಿ, ಅದೊಂದು ಕಪ್ಪು ವಸ್ತುವನ್ನು ನೋಡಿದಾಗ ನಾವೇನು ಹೇಳ್ತೀವಿ? ಕಪ್ಪು ಬಣ್ಣ ಅಂತ ಹೇಳ್ತೀವಿ. ಆದರೆ ನಿಜವಾದ ಒಂದು ಭ್ರಮೆನೇ ಬೇರೆ. ಬೆಳಕಿನ ಕಿರಣಗಳನ್ನು ಅದು ಎಲ್ಲ ಹೀರ್ಕೊಂಡು ಬೇರೆ ಬಣ್ಣಗಳನ್ನು ಕರಿ ಬಣ್ಣವನ್ನು ಅದು ಹೊರ ಹಾಕಿಬಿಡುತ್ತೆ. ಹಾಗಾಗಿ ನಮಗದು ಕರಿಯ ಬಣ್ಣವಾಗಿ ಕಾಣಿಸ್ತಾ ಇರುತ್ತೆ. ಈ ಪ್ರಕ್ರಿಯೆಯಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಒಂದು ಆಧಾರದ ಮೇಲೆ ಪ್ರಾಣಿಕ್ ಹೀಲಿಂಗ್ ವರ್ಕ್ ಆಗುತ್ತೆ. ಇವತ್ತು 120 ದೇಶಗಳಲ್ಲಿ ಪ್ರಾಣಿಕ್ ಹೀಲಿಂಗ್ಗಳ ಬಗ್ಗೆ ರಿಸರ್ಚ್ಗಳು ನಡೀತಾ ಇದೆ. ರೇಖಿಗಿಂತ ಜಾಸ್ತಿ ರಿಸರ್ಚ್ಗಳು ಹಣವನ್ನು ವ್ಯಯ ಮಾಡಿ ಬೇರೆ ಬೇರೆ ದೇಶಗಳ ಒಂದು ಸಿಸ್ಟಮೆಟಿಕ್ಕಾಗಿ ಒಂದು ಬುಕ್ಗಳನ್ನು ಪಬ್ಲಿಷ್ ಮಾಡಿ, ಇನ್ಸ್ಟಿಟ್ಯೂಷನ್ಗಳನ್ನ ಮಾಡಿ, ಅದರಲ್ಲಿ ತನ್ನದೇ ಆದಂತಹ ಒಂದು ವೈಜ್ಞಾನಿಕ ಸಿದ್ಧಾಂತಗಳನ್ನು ಮಾಡಿರೋದ್ರಲ್ಲಿ ಪ್ರಾಣಿಕ್ ಹೀಲಿಂಗ್ ಅಗ್ರಮಾನ್ಯವಾಗಿದೆ. ನೆಕ್ಸ್ಟ್ ಕಲರ್ ಥೆರಪಿ. ಇದು ಬಹಳ ನನ್ನ ಇಷ್ಟವಾದಂತಹ ಒಂದು ವ್ಯಕ್ತಿ. ಇತ್ತೀಚೆಗೆ ನನ್ನ ಕ್ಲಿನಿಕ್ಗೆ ಬಂದಂತಹ ಒಂದು ವ್ಯಕ್ತಿ, ಅವನಿಗೆ ಹಲ್ಲು ನೋವು ಅಂತ ಕಷ್ಟಪಡ್ತಾ ಇರ್ತಾನೆ. ಕೇವಲ ಒಂದು ಕಪ್ಪು ಬಣ್ಣವನ್ನು ಉಪಯೋಗಿಸಿ ಮಕ್ಕಳು ಶಾಲೆಗೆ ಹೋಗುವಂತಹ ಸ್ಕೆಚ್ ಕಲರ್ ಪೆನ್ಸಿಲಲ್ಲಿ ಆ ಹೆಬ್ಬೆರಳಿಗೆ ಬಣ್ಣ ಹಾಕಿದಾಗ ಕ್ಷಣ ಮಾತ್ರದಲ್ಲಿ ಹಲ್ಲು ನೋವು ಕಡಿಮೆ ಆಗ್ತಾ ಹೋಗುತ್ತೆ ಬಂಧುಗಳೇ. ಹಾಗೆ ಯಾವುದೋ ಒಂದು ಹೆಣ್ಣುಮಗು 18-19 ವರ್ಷ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಸುಮಾರು ಒಂದು 6-7 ತಿಂಗಳಿಂದೊಳಗೆ ಪೀರಿಯಡ್ಸ್ ಆಗಿರೋದಿಲ್ಲ. ಅಂಥವ್ರಿಗೆ ಯಾವುದೋ ಒಂದು ಬಿಂದುವಿನಲ್ಲಿ ಕೇಸರಿಯ ಬಣ್ಣವನ್ನು ಹಾಕಿದಾಗ ಅವಳಿಗೆ ಇಮ್ಮಿಡಿಯೇಟ್ ಆಗೋದಾಗತ್ತೆ. ಯಾವುದೋ ಒಂದು ವ್ಯಕ್ತಿ ಬಂದಾಗ ಯಾವ ಕೆಲಸಕ್ಕೆ ಸೇರಲಿ, ಏನು ಮಾಡಲಿ ಅಂತ ಮನಸ್ಸು ಹೊಯ್ದಾಡ್ತಿದ್ದಾಗ ಬಿಳಿಯ ಕೆಂಪು ಬಣ್ಣದ ನಂಬರ್ 7, ಅದಕ್ಕೆ ಕಲರ್ ನ್ಯೂಮರಾಲಜಿ ಅಂತ ಹೇಳ್ತಾರೆ, ಜರ್ಮನಿಗೆ ಹೋಗಿ ನಾನು ಕಲ್ತ್ಕೊಂಡ್ಬಂದಿದ್ದದು. ಆ ಒಂದು ಪ್ರಯೋಗವನ್ನು ಮಾಡಿದಾಗ ಕೆಲವೇ ದಿವಸಗಳಲ್ಲಿ ಅವನಿಗೆ ಒಂದು ನಿರ್ದಿಷ್ಟ ಮಾರ್ಗವು ಸಿಗ್ತಾ ಹೋಗುತ್ತೆ. ನಮ್ಮ ಇಂಡಿಯಾ ಭಾರತ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಎಲ್ಲ ವಿಷಯಗಳಲ್ಲೂ ಕೂಡ ಸಮೃದ್ಧವಾಗಿದೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಎಲ್ಲ ವಿಷಯಗಳಲ್ಲೂ ಸಮೃದ್ಧವಾಗಿದೆ ಅಂತಂದರೆ ಬರೀ ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗಿ ಕೂಡ. ಅದಕ್ಕೆ ಒಂದು ಉದಾಹರಣೆ ಏನು ಹೇಳ್ತೀನಿ. ಒಂದು ಗಾಜಿನ ಪಾತ್ರೆಯಲ್ಲಿ 10 ಕಪ್ಪೆಗಳಿರುತ್ತೆ. ಅದರಲ್ಲಿ 3 ಕಪ್ಪೆ ಮೇಲೆ ಬರಬೇಕು ಅಂತ ಜಿಗಿಯುತ್ತವೆ. ಆದರೆ ಇನ್ನು 3 ಕಪ್ಪೆಗಳು ಏನು ಮಾಡುತ್ತೆ, ಆ 3 ಹೋಗ್ಬಿಟ್ರೆ ನನಗೆ ಕಂಪ್ನಿ ಇರಲ್ವಲ್ಲ ಅಂದ್ಬಿಟ್ಟು ಆ ಕಾಲನ್ನ ಕೆಳಗಡೆ ಎಳೆಯುತ್ತವೆ. ನಮ್ಮ ಭಾರತ, ನಮ್ಮ ದುರದೃಷ್ಟವಶಾತ್ ಏನಾಗ್ತಾ ಇದೆ ಅಂದರೆ 10 ಜನ ಮುಂದಕ್ಕೆ ಹೋಯಿತು ಅಂತಂದರೆ 20 ಜನ ಅದಕ್ಕೆ ಅಡ್ಡಗಾಲು ಹಾಕ್ತಾರೆ. ಅಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಆ ವಿರೋಧಗಳಿರೋದು ಸಹಜ, ಅದಿರಬೇಕು. ಹಾಗಿದ್ದಾಗಲೇ ಆ ಒಂದು ಶಕ್ತಿ ಉಳಿಯುತ್ತೆ. ಹಾಗಾಗಿ ಈ ಎಲ್ಲ ಅಡೆತಡೆಗಳ ನಡುವೆ ನಮ್ಮ ಭಾರತೀಯ ವಿದ್ಯೆಗಳು ಯಾವತ್ತೂ ಕೂಡ ನಾಶ ಆಗಿಲ್ಲ ಬಂಧುಗಳೇ. ಉದಾಹರಣೆಗೆ ಯೋಗ ತಗೊಳ್ಳಿ, ಯೋಗ ಅಥವಾ ರೇಖಿ ತಗೊಳ್ಳಿ, ಪ್ರಾಣಿಕ್ ಹೀಲಿಂಗ್ ತಗೊಳ್ಳಿ, ಎಷ್ಟೇ ಅಡೆತಡೆಗಳು ಆಮೇಲೆ ಹೋಮಿಯೋಪತಿ, ಒಂದು ಕಾಲದಲ್ಲಿ ಹೋಮಿಯೋಪತಿ ಮೆಡಿಸಿನ್ ಕೊಡ್ತಾ ಇದ್ರಲ್ಲ, ಅವ್ರ ಬಗ್ಗೆ ದೊಡ್ಡ ಒಂದು ಚಳುವಳಿಯನ್ನೇ ಶುರುವಾಯಿತು. ಇವೆಲ್ಲ ಸುಳ್ಳು, ಇದರಲ್ಲಿ ಏನಿರುತ್ತೆ ಹಾಗೆ ಹೀಗೆ ಅಂತ. ಎಷ್ಟೇ ವಿರೋಧವಾದರೂ ಕೂಡ ಅದರಲ್ಲಿರುವಂತಹ ಸತ್ವ ಏನಿದೆಯಲ್ಲ ಜನರಿಗೆ ತಲುಪ್ತಾ ಇದೆ.
ಯಾವಾಗ ಜನರಿಗೆ ಇದರಿಂದ ನನಗೆ ತೃಪ್ತಿ ಸಿಗ್ತಾ ಇದೆ, ಇದರಿಂದ ನನಗೆ ಒಳ್ಳೆಯದಾಗ್ತಾ ಇದೆ ಅಂತ ಭಾವನೆ ಬರುತ್ತೋ ಆಗ ನಮಗೆ ಯಾವುದೇ ವಿರೋಧವೂ ಕೂಡ ಅಡ್ಡ ಬರೋಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಹಾಗಾಗಿ ನನ್ನ ಉದ್ದೇಶ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ರೇಖಿ ಡಾಕ್ಟರ್ ಇರಲೇಬೇಕು. ರೇಖಿ ಅಥವಾ ಪ್ರಾಣಿಕ್ ಹೀಲಿಂಗ್ ಯಾವುದಾದ್ರು ಆಗಿರ್ಬೋದು. ಒಂದು ಮನೆಯಲ್ಲಿ ಒಬ್ಬ ರೇಖಿ ಡಾಕ್ಟ್ರ್ ಇದ್ದರೆ ಸಾಕು, ಇರೋ ತನ್ನ ಮನೆ ಮಂದಿಯನ್ನೆಲ್ಲ ಅವನು ಆರೋಗ್ಯವಾಗಿರೋ ಹಾಗೆ ನೋಡ್ಕೋಬಲ್ಲ. ಅಷ್ಟೇ ಅಲ್ಲ, ಆ ಮನೆಯ ವಾತಾವರಣ, ಒಂದು ಕಲ್ಚರು, ಮನೆಯ ಸಂಸ್ಕೃತಿ ಎಲ್ಲವೂ ಕೂಡ ಒಂದು ಎತ್ತರದ ಮಟ್ಟಕ್ಕೆ ಹೋಗುತ್ತೆ. ಪ್ರಾಣಿಕ್ ಹೀಲಿಂಗ್ ಇರ್ಬೋದು ಅಥವಾ ರೇಖಿ ಇರ್ಬೋದು. ನೆಕ್ಸ್ಟ್ ಕಲರ್ ಥೆರಪಿ. ಎಷ್ಟು ಸುಲಭ ನೋಡಿ. ಯಾವುದೇ ತೊಂದರೆ ಆದಾಗ, ದೈನಂದಿನ ಆರೋಗ್ಯದ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು, ಆಧ್ಯಾತ್ಮಿಕ ಸಮಸ್ಯೆ ಇರ್ಬೋದು, ಕಲರ್ ಥೆರಪಿನಲ್ಲಿ ಅದಕ್ಕೆ ಉತ್ತರ ಇದೆ. ಏನಿದು ಕಲರ್ ಥೆರಪಿ? ಹೊಸದಾಗಿ ಕೆಲವರಿಗೆ ಗೊತ್ತಿದೆ, ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು. ನೋಡಿ, ನಿಮ್ಮೆಲ್ಲರ ಕೈಯಲ್ಲೂ ಮೊಬೈಲ್ ಇದೆಯಾ? ಆ ಮೊಬೈಲ್ದು ಪವರ್ ಏನು ಹೇಳಿ ನೋಡೋಣ. 10⁹ ಹರ್ಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಕಲರಿನ ಫ್ರೀಕ್ವೆನ್ಸಿ ನಿಮ್ಮ ಗೂಗಲ್ ಹಾಕಿ ನೋಡಿದಾಗ ಗೊತ್ತಾಗುತ್ತೆ. ಯಾವುದೇ ಬಣ್ಣದ ಫ್ರೀಕ್ವೆನ್ಸಿ ಚೆಕ್ ಮಾಡಿದಾಗ 10⁻15 ಅಥವಾ 24 ಇರುತ್ತೆ. ಅಂದರೆ ಸಾಕಲ್ಲ ಉದಾಹರಣೆ ನಿಮಗೆ ವೈಜ್ಞಾನಿಕವಾಗಿ. ನಿಮ್ಮ ಮೊಬೈಲ್ 10⁹ ಇದ್ದರೆ ಈ ಕಲರ್ದು 10⁻25 ಇರುತ್ತೆ. ಅದನ್ನು ನಾವು ದೇಹಕ್ಕೆ ಹಚ್ಕೊಂಡಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಮ್ಮ ದೇಹದ ಔರ ಪ್ರವೆ ಅಂತ ಏನು ಹೇಳ್ತೀವಲ್ಲ, ಅದರ ಜೊತೆ ರಿಯಾಕ್ಟ್ ಆಗಿ ತಕ್ಷಣವೇ ನಮಗೆ ಪರಿಹಾರವನ್ನು ಕೊಡುತ್ತೆ. ಪರಿಹಾರ ಅಂತ ಕಾಯಿಲೆಯನ್ನು ಗುಣ ಮಾಡುತ್ತೆ ಅಂತನ್ನೋ ಬದಲು ನಮ್ಮ ದೇಹದ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಯಾವಾಗ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡುತ್ತೋ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಸ್ಟರ್ ಆಫ್ ಕಲರ್ ಥೆರಪಿ ಆಗಬೇಕು ಅನ್ನೋದೇ ನನ್ನ ಇಷ್ಟ. ನನ್ನ ಕ್ಲಿನಿಕ್ಗೆ ಬಂದಾಗ ಅದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಅಥವಾ ಟ್ರೀಟ್ಮೆಂಟ್ಗಳನ್ನು ನೀವು ಪಡೆಯಬಹುದು. ನಿಮ್ಮ ಮನೆಯಲ್ಲೇ ಯಾರು ಕಲರ್ ಥೆರಪಿ ಮಾಡ್ತೀನಿ ಅಂತಂದಾಗ ಅವರನ್ನು ನೀವು ಬೈಯೋದಾಗಲಿ ಅಥವಾ ಇದರಲ್ಲಿ ಏನಿದೆ ಆ ಥರ ಹೇಳಬೇಡಿ. ಯಾಕಂದರೆ ಯಾವುದೇ ಒಂದು ವಿದ್ಯೆ ಇರ್ಬೋದು, ಒಳ್ಳೆಯ ಕೆಲಸಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಥವಾ ನ್ಯೂಟ್ರಲ್ ಆಗಿರಬೇಕು. ಪ್ರೋತ್ಸಾಹನೂ ಕೊಡ್ದೇ ಅದರ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ ನಮ್ಗೆ ಯಾರಿಗೂ ಅಧಿಕಾರನೇ ಇಲ್ಲ. ಎಲ್ಲ ಮನೆಗಳು ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಮನೆಯಲ್ಲಿ 2 ವ್ಯಕ್ತಿಗಳು ಆಲ್ಟರ್ನೇಟಿವ್ ಥೆರಪಿಗೆ ಬರ್ತಾ ಇದ್ದಾರೆ ಅಂತಂದರೆ ಮನೆಯಲ್ಲಿ 3ನೇ ವ್ಯಕ್ತಿ ಅದರ ಬಗ್ಗೆ ಕಂಡಮ್ ಮಾಡ್ತಾ ಇರ್ತಾರೆ. ಇದರಲ್ಲೇನಿದೆ ಅಂತ. ಯಾಕಂದರೆ ಇವತ್ತು ಗೊತ್ತಿದೆ, ಎಷ್ಟೋ ಸತಿ ಸಣ್ಣ ವಿಷಯಕ್ಕೆ ನಮಗೆ ಗುಣ ಕಾಣುವಂತಹ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಇನ್ಶೂರೆನ್ಸ್ನವ್ರು ಕೊಡ್ತಾರೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಸೇರಿ ಆ ಲಾಭಿಯ ಒಂದು ಸುಳಿಯಲ್ಲಿ ಸಿಕ್ಕಿ ನಾವು ಮುಳುಗ್ತಾ ಇದ್ದೀವಿ ಬಂಧುಗಳೇ. ಹೋಗೋಣ, ತೀರಾ ಅವಶ್ಯಕತೆ ಇದ್ದಾಗ ಅಲ್ಲಿಗೆ ಹೋಗೋಣ. ಅಲ್ಲಿಯವರೆಗೂ ಕೂಡ ಪರ್ಯಾಯ ಚಿಕಿತ್ಸೆಯನ್ನು ನಾವು ಅವಲಂಬಿತವಾಗಬಹುದು ಅಲ್ವಾ? ಇದು ನನ್ನ ಒಂದು ಅಭಿಪ್ರಾಯ. ಹಾಗೆ ಮನೆಯಲ್ಲಿ ನೋಡಿ, ಸಣ್ಣ ಪುಟ್ಟ ವಿಷಯ, ಮನೆಯಲ್ಲಿ ಯಾವುದೋ ಸಣ್ಣ ಸಣ್ಣ ಸಾವುಗಳಾಗ್ತಾ ಇರುತ್ತೆ, ದುಃಖದಲ್ಲಿರ್ತೀವಿ, ಸ್ಯಾಡ್ ಆಗಿರುತ್ತೆ. ಏನು ಔಷಧಿ ಅಂತ ಕೊಡ್ತಿರೋದಕ್ಕೆ? ಏನು ಎಲ್ಲರೂ ಕೂಡ ನಿಮ್ಯಾನ್ಸ್ಗೆ ಅಥವಾ ದೊಡ್ಡ ದೊಡ್ಡ ಮಾನಸಿಕ ಆಸ್ಪತ್ರೆ ಕರ್ಕೊಳಕ್ಕೆ ಸಾಧ್ಯನಾ? ಇಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ಬೋದು? ಧೂಪ ಮತ್ತು ಸಾಂಬ್ರಾಣಿಯನ್ನು ಉಪಯೋಗಿಸಿ ಮನೆಯಲ್ಲಿ ವಾರಕ್ಕೆ 2-3 ದಿನಗಳಲ್ಲಿ ಧೂಪವನ್ನು ಹಾಕುವುದರ ಮುಖಾಂತರ ಅಥವಾ ಸಾಂಬ್ರಾಣಿಯನ್ನು ಹಾಕುವಂಥ ಮುಖಾಂತರ ಅಥವಾ ನೆಲದ ಗಂಜಾಲಿಂದ ಸಾರಿಸುವ ಮುಖಾಂತರ, ಮಂತ್ರಗಳ ಚಾಂಟಿಂಗ್ ನಮ್ಮ ಮೊಬೈಲಲ್ಲಿ ಹಾಕುವ ಮುಖಾಂತರ ಅಥವಾ ವಿವಿಧ ಧ್ಯಾನಗಳನ್ನು ಮನೆಯಲ್ಲಿ ಅಭ್ಯಾಸ ಮಾಡುವ ಮುಖಾಂತರ ಮನೆಯ ಎನರ್ಜಿಯನ್ನು ಪಾಸಿಟಿವ್ ಮಾಡಬಹುದು. ಈಗ ಕ್ವಾಂಟಮ್ ಫಿಸಿಕ್ಸ್ ಗೊತ್ತಿದ್ದಾರೆ ಅಂತಂದಮೇಲೆ ಇನ್ಮೇಲೆ ಇದಕ್ಕಿನ್ನು ಕ್ವಶನ್ ಕೇಳೋದೇ ಇಲ್ಲ. ಯಾಕಂದರೆ ಇಡೀ ಕ್ವಾಂಟಮ್ ಫಿಸಿಕ್ಸು ವೈಜ್ಞಾನಿಕ ಆಧಾರಿತ ಈ ವೈಬ್ರೇಷನ್ ಥೆರಪಿ ಮೇಲೇ ನಿಂತಿರೋದು. ಇವತ್ತು ಒಂದು ಕಾಲದಲ್ಲಿ ಏನು ನಾವು ಮೂಢನಂಬಿಕೆ ಅಂತ ಹೇಳ್ತಾ ಇದ್ದೀವಲ್ಲ, ಅದೇ ಇವತ್ತು ಆದ್ಯ ನಂಬಿಕೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪರ್ಯಾಯ ಚಿಕಿತ್ಸೆನೇ ಮೂಲ ಚಿಕಿತ್ಸೆ ಆಗುತ್ತೆ. ಏನು ಇಂಗ್ಲೀಷ್ ಮೆಡಿಸಿನ್ ನೀವೆಲ್ಲ ತೊಗೋತಿದ್ದೀವಲ್ಲ, ಅದು ಪರ್ಯಾಯ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಂತಹ ಕಲರ್ಫುಲ್ ಕಂಟೆಂಟ್ ಚಾನೆಲ್ನವ್ರಿಗೆ ಧನ್ಯವಾದನ ಅರ್ಪಿಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.